ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಗೋಬಿ ಮಂಚೂರಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕೆಜಿ ಆಗುವಷ್ಟು ಕಾಲಿಫ್ಲವರ್ ಇದೆ, ಮೈದಾ ಹಿಟ್ಟು 1 ಬಟ್ಲು, ಅರ್ಧ ಬಟ್ಲು ಕಾರ್ನ್ಫ್ಲೋರ್ ಇದೆ, ಮತ್ತು ಒಂದು ಕ್ಯಾಪ್ಸಿಕಮ್ಮು, ಒಂದು ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಟಿದ್ದೀನಿ, ಮತ್ತು ಕೊತ್ತಂಬರಿ, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಪೆಪ್ಪರ್ ಸ್ವಲ್ಪ, ಕಿಸನೋದು ಫ್ರೆಶ್ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಮತ್ತು ವಿನೆಗರು, ಉಪ್ಪು, ಎಣ್ಣೆ. ಇಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಬಿಸಿ ನೀರನ್ನು ಆಲ್ರೆಡಿ ಇಟ್ಟಿದ್ದೀನಿ, ಆಗಲೇ ಬಾಯ್ಲ್ಡ್ ಆಗ್ತಿದೆ. ನಾವು ಅದರಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಒಂದು 2-3 ನಿಮಿಷ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಕಾಲಿಫ್ಲವರ್ ಒಂದು 2 ಮಿನಿಟ್ಸ್ ಬಾಯ್ಲ್ಡ್ ಆಗಲಿ, ಅಷ್ಟರಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ. ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರು, ಒಂದು 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನು ವಿನೆಗರ್ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಕಾಲಿಫ್ಲವರನ್ನು ಡೈರೆಕ್ಟಾಗಿ ತೆಗೆದು ಹಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ಈಗ ಗೋಬಿ ಮಿಕ್ಸ್ ಆಗಿದೆ. ಈಗ ನಾವು ಸಪ್ರೇಟಾಗಿ ಒಂದೊಂದೇ ಕೂಡ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಕ್ರಿಸ್ಪಿಯಾಗಿ ಕಾಲಿಫ್ಲವರ್ ಫ್ರೈ ಆಗಿದೆ. ತೆಗೆದುಬಿಟ್ಟು ಒಗ್ಗರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕ್ಕೋಬೇಕಾಗುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೋಬೇಕಾಗುತ್ತೆ, ಈರುಳ್ಳಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು, ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ, ರೆಡ್ ಚಿಲ್ಲಿ ಸಾಸ್ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳೋಣ, ಈಗ ಟೊಮೆಟೊ ಕೆಚಪ್ ಒಂದು 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಈಗ ನಾವು ಆಲ್ರೆಡಿ ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಇಟ್ಕೊಂಡಿದ್ವಿ, ಅದನ್ನು ನಾವು ಈಗ ಹಾಕ್ಕೋಬೇಕಾಗುತ್ತೆ. ಫ್ರೈ ಮಾಡಿ ಇಟ್ಟಿರುವ ಗೋಬಿಯನ್ನು ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್
ಮಾಡ್ಕೋಬೇಕಾಗುತ್ತೆ. ಈಗ ನಾವು ಕಟ್ ಮಾಡಿ ಇಟ್ಟಿರುವ ಕೊರಿಯಂಡರ್ ಲೀವ್ಸ್ನ ಮೇಲ್ಗಡೆ ಹಾಕೋಬೇಕು. ಹಾಕಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿದೆ.